ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಕೆಮಿಸ್ಟ್ರಿದು ನೆಕ್ಸ್ಟ್ ಪಾರ್ಟ್ ಏನಿದೆಯಲ್ಲ ಅದನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿರಿ, ಇಲ್ಲಿ ಏನಿದೆ ಅಂದ್ರೆ ಶ್ರಾಡಿಂಜರ್ ವೇವ್ ಈಕ್ವೇಷನ್ ಅಂತಂದು. ನೋಡಿರಿ, ಇರ್ವಿನ್ ಶ್ರಾಡಿಂಜರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಈಕ್ವೇಷನ್ನ ಕೊಡ್ತಾರೆ ರೀ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಶ್ರಾಡಿಂಜರ್ ವೇವ್ ಈಕ್ವೇಷನ್ ಅಂತ ಕರಿತೀವಿ ರೀ. ನೋಡಿರಿ, ಹೆಚ್ ಸಾಯಿ ಇಸ್ ಈಕ್ವಲ್ ಟು ಇ ಸಾಯಿ ಅಂತಂದ್ರೆ, ರೈಟ್? ಹೆಚ್ ಸಾಯಿ ಇಸ್ ಈಕ್ವಲ್ ಟು ಈ ಸಾಯಿ ಅಂತಂದು. ನೋಡಿರಿ, ಸಾಯಿ ಅಂದ್ರೆ ನೋಡಿರಿ ಇದಕ್ಕೆ ನಾವು ಸಾಯಿ ಅಂತ ಓದ್ತೀವಿ, ಸಾಯಿ ಅಂತ ಓದ್ತೀವಿ ಇದನ್ನ. ನೋಡಿರಿ, ಹೆಚ್ ಅಂದ್ರೆ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅಂತಂದು. ಮೀನ್ಸ್ ಹಂಗಂದ್ರೆ ಏನಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಹೆಚ್ ಅಂದ್ರೆ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅಂತಂದು. ಈ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಏನಿದೆ ಅಲ್ಲ, ಸೊ ದಟ್ ಈಸ್ ಸಮ್ ಆಫ್ ಟೂ ಥಿಂಗ್ಸ್. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಅಂತಂದು. ಈಗ ನೋಡಿರಿ, ಸಾಯಿ ಅಂತ ನಾನು ನಿಮಗೆ ಹೇಳಿದೆ. ಸಾಯಿ ಅಂದ್ರೆ ಏನಂತಂದ್ರೆ, ರೈಟ್? ನೋಡಿರಿ, ಸಾಯಿ ಅಂದ್ರೆ ವೇವ್ ಫಂಕ್ಷನ್ ಅಂತಂದು. ನೆಕ್ಸ್ಟ್ ಇ ಅಂತ ಒಂದು ಏನಿದೆ ನೋಡಿರಿ, ರೈಟ್? ಸೊ ಇ ಏನಿದೆ ಅಲ್ಲ, ಐಗನ್ ವ್ಯಾಲ್ಯೂ ಆಫ್ ಐಗನ್ ಫಂಕ್ಷನ್ ಅಂತಂದು, ರೈಟ್? ನೋಡಿರಿ, ಇದಕ್ಕೆ ಐಗನ್ ವ್ಯಾಲ್ಯೂ ಅಂತ ಕರಿತೀವಿ ರೀ ನಾವು, ರೈಟ್? ನೋಡಿರಿ, ನೆಕ್ಸ್ಟ್ ಇಲ್ಲಿ ಮೀನ್ಸ್ ಇಲ್ಲೊಂದು ಆಪ್ರೇಟರ್ ಬರ್ತೈತಿ. ಸೊ ಆ ಆಪ್ರೇಟರ್ ಬಗ್ಗೆನೂ ನಾನು ನಿಮಗೆ ಹೇಳಬೇಕಂತಂದು. ನೋಡಿರಿ, ಡೆಲ್ ಸ್ಕ್ವೇರ್ ಅಂತ ಒಂದು ಆಪ್ರೇಟರ್ ಇದೆ. ಡೆಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಸೊ ಡೋ ಸ್ಕ್ವೇರ್ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಡಿವೈಡೆಡ್ ಬೈ ಡೋ ವೈ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಡಿವೈಡೆಡ್ ಬೈ ಡೋ ಜೆಡ್ ಸ್ಕ್ವೇರ್ ಅಂತಂದೆ. ಸೊ ಇಲ್ಲಿ ಏನಿದೆ ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾವು ಲ್ಯಾಪ್ಲೇಸಿಯನ್ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಲ್ ಸ್ಕ್ವೇರ್ ಇದೇನಿದೆ ಅಲ್ಲ, ಡೆಲ್ಟಾ, ಇದನ್ನ ನಾವು ಡೆಲ್ ಸ್ಕ್ವೇರ್ ಅಂತ ಓದ್ತೀವಿ ರೀ. ನೆಕ್ಸ್ಟ್ ಇದು ಈ ಥರ ಒಂದು ಸಿಂಬಾಲ್ ಏನಿದೆ ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡೋ ಅಂತ ಓದ್ತೀವಿ ರೀ ನಾವು ಇದನ್ನ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಂತಂದು. ನೋಡಿರಿ, ಈಗ ನೀವು ಡಿಫ್ರೆನ್ಷಿಯೇಷನ್ ಎಲ್ಲ ಕಲ್ತಿರ್ತೀರಿ ಅಂತ ಅನ್ಕೋತೀನಿ ನಾನು. ಡಿಫ್ರೆನ್ಷಿಯೇಷನ್ ಒಳಗಡೆ ಎರಡು ಥರ ಇರ್ತೈತೆ ರೀ. ಒಂದು ಕಂಪ್ಲೀಟ್ ಡಿಫ್ರೆನ್ಷಿಯೇಷನ್, ಇನ್ನೊಂದು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತಂದು. ಕಂಪ್ಲೀಟ್ ಡಿಫ್ರೆನ್ಷಿಯೇಷನ್ ಏನಿರ್ತೈತಲ್ಲ ಅದನ್ನ ಡಿ ಎಕ್ಸ್ ಡಿವೈಡೆಡ್ ಬೈ, ಸೊ ಈ ಥರ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ ಬರಿತೀವಿ. ಅದೇ ನಾನು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ, ಅದನ್ನ ನಾವು ಡೋ ವೈ ಡಿವೈಡೆಡ್ ಬೈ ಡೋ ಎಕ್ಸ್ ಅಂತ ನಾವು ಬರಿತೀವಿ, ರೈಟ್? ನೋಡಿರಿ, ಇಲ್ಲಿ ಹಾಗೆ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಸೊ ಈಗ ಫಂಕ್ಷನ್ ಅಂದರೆ ಏನು ಅಂತಂದ್ರೆ, ರೈಟ್? ಸೊ ಎಕ್ಸಾಂಪಲ್ ಈಗ ನೀವು ನೋಡಿರ್ಬೋದು, ಸೊ ವೈ ಇಸ್ ಈಕ್ವಲ್ ಟು, ನೀವು ಈ ಥರ ನೋಡಿರ್ಬೋದು ನೀವು. ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಂದು, ರೈಟ್? ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಂದು. ನೋಡಿರಿ, ಈ ವೈ ಅನ್ನೋದೇನಿದೆ ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ವೇರ್ ಫಂಕ್ಷನ್ ಅಂತ ಕರಿತೀವಿ ರೀ. ಸೊ ಈಗ ನಾನು ಯಾವ್ದಾದ್ರು ಒಂದು ವ್ಯಾಲ್ಯೂನ ಕೊಟ್ಟೆ ಅಂತ ಅಂದ್ಕೊಳ್ರಿ, ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಡ್ತೀನಿ. ಈ ಫಂಕ್ಷನ್ ಏನು ಮಾಡ್ತೈತೆ ಅಂದ್ರೆ ಈ ನಂಬರ್ನ ಸ್ಕ್ವೇರ್ ಮಾಡ್ತೈತೆ ರೀ. ಅವಾಗ ವೈ ವ್ಯಾಲ್ಯೂ ಎಷ್ಟು ಬರ್ತೈತೆ ರೀ? ಅದು 1 ಬರುತ್ತೆ. ಅದೇ ನಾನು ಎಕ್ಸ್ ಇಸ್ ಈಕ್ವಲ್ ಟು 2 ಕೊಟ್ಟೆ ಅಂತ ಅಂದ್ಕೊಳ್ರಿ. ಸೊ 2 ರೈಸ್ ಟು ದ ಪವರ್ 2 ಅಂತಂದು, ಅಲ್ಲಿಗೆ ಎಷ್ಟು ಬಂತು ರೀ? ಅದು 4 ಅಂತಂದು. ನಾನು ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟೆ ಅಂತ ಅಂದ್ಕೊಳ್ರಿ, ವೈ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಅದು 6 ಅಂತ ಬರುತ್ತೆ. ಸಾರಿ 3 3 9 ಅಂತ ಆಗುತ್ತೆ. ಅದೇ ನಾನು ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟೆ ಅಂತ ಅಂದ್ಕೊಳ್ರಿ, ಸೊ 4 4 16 ಅಂತ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದೇನಿದೆ ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ವೇರ್ ಆಪರೇಟರ್ ಅಂತ ಕರಿತೀವಿ. ಸೊ ಅದೇ ಟೈಪ ವೇವ್ ಫಂಕ್ಷನ್ ಅಂದ್ರೆ ಏನು ಅಂತಂದ್ರೆ, ನೋಡಿರಿ, ವೇವ್ ಫಂಕ್ಷನ್ ಅಂದ್ರೆ ಅದು ಒಂದು ಫಂಕ್ಷನ್ ಅಂತಂದು. ಅಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ಆಗಿರೋಂಥ ಒಂದು ಕೆಲಸ ಇದೆ ರೀ. ಅದೇನು ಮಾಡ್ತೈತೆ ಅಂದ್ರೆ, ಈಗ ಎಕ್ಸಾಂಪಲ್ ಈಗ ನಾನು ಹೈಡ್ರೋಜನ್ ಆಟಮ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಹೈಡ್ರೋಜನ್ ಆಟಮ್ ಕೇಸ್ ಒಳಗಡೆ ಆ ಎಲೆಕ್ಟ್ರಾನ್ ಯಾವ ಥರ ಮೂಮೆಂಟ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನಮಗೊಂದು ವೇವ್ ಫಂಕ್ಷನ್ ಬೇಕು. ಆ ವೇವ್ ಫಂಕ್ಷನ್ ಏನು ಮಾಡ್ತೈತೆ ಅಂದ್ರೆ ಎಲೆಕ್ಟ್ರಾನು ಆ ನ್ಯೂಕ್ಲಿಯಸ್ ಒಳಗಡೆ ಅಥವಾ ಆಟಮ್ ಒಳಗಡೆ ಯಾವ ಥರ ಬಿಹೇವ್ ಮಾಡ್ತೈತಿ ಅನ್ನೋದನ್ನ ಹೇಳ್ತೈತೆ ರೀ. ಅದೇ ನಾನು ರಿಜಿಡ್ ರೋಟೇಟರ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ರಿಜಿಡ್ ರೋಟೇಟರ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ, ರಿಜಿಡ್ ರೋಟರ್ ಅಂತಂದು. ಆ ರಿಜಿಡ್ ರೋಟರ್ ಕೇಸ್ ಒಳಗಡೆ ಏನಾಗ್ತೈತೆ ಅಂದ್ರೆ ಆ ಒಂದು ಮಾಲಿಕ್ಯೂಲು ಯಾವ ಥರ ರೊಟೇಟ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನನಗೆ ಒಂದು ಫಂಕ್ಷನ್ ಬೇಕು. ಆ ಫಂಕ್ಷನ್ಗೆ ನಾವೇನಂತ ಕರಿತೀವಿ ಅಂದ್ರೆ ವೇವ್ ಫಂಕ್ಷನ್ ಅಂತ ಕರಿತೀವಿ. ಸೊ ಅದೇ ಟೈಪ ನೆಕ್ಸ್ಟ್ ವೈಬ್ರೇಟರ್ ಅಂತಂದು ಸಹಿತ ಇರುತ್ತೆ. ನೋಡ್ರಿ, ಇದಕ್ಕೆ ಹಾರ್ಮೋನಿಕ್ ಆಸಿಲೇಟರ್ ಅಂತ ಕರಿತೀವಿ, ರೈಟ್? ಸೊ ಈಗ ನಾವು ಹಾರ್ಮೋನಿಕ್ ಆಸಿಲೇಟರ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ ಆ ಹಾರ್ಮೋನಿಕ್ ಆಸಿಲೇಟರ್ಗೆ ಒಂದು ವೇವ್ ಫಂಕ್ಷನ್ ಇರ್ತೈತಿ. ಆ ವೇವ್ ಫಂಕ್ಷನ್ ಏನು ಮಾಡ್ತೈತಿ ಅಂದ್ರೆ ನಮಗೆ
ಒಂದು ಪರ್ಟಿಕ್ಯುಲರ್ ಆಟಮ್ ಮೀನ್ಸ್ ಆ ಒಂದು ಪರ್ಟಿಕ್ಯುಲರ್ ವೈಬ್ರೇಟಿಂಗ್ ಮಾಲಿಕ್ಯೂಲ್ ಯಾವ ಥರ ಬಿಹೇವ್ ಮಾಡ್ತೈತಿ ಅನ್ನೋದನ್ನು ಹೇಳ್ಕೊಡ್ತೈತಿ, ರೈಟ್. ಸೊ ಹಂಗಿತ್ತಂದ್ರೆ ವೇವ್ ಫಂಕ್ಷನ್ ಅಂದ್ರೆ ಏನು? ಸೊ ಇಟ್ ಹ್ಯಾಸ್ ಸಮ್ ಸ್ಪೆಸಿಫಿಕ್ ಫಂಕ್ಷನ್. ಅಂದ್ರೆ ವೇವ್ ಫಂಕ್ಷನ್ ಏನಿದೆಯಲ್ಲ ಅದಕ್ಕೊಂದು ಪರ್ಟಿಕ್ಯುಲರ್ ಒಂದು ಕೆಲಸ ಇದೆ ರೀ. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಕೇಸ್ ಅಂತಂದು ಅದು ನಾವು ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀವಲ್ಲ ಅದರಲ್ಲಿ ಅದು ಒಂದು ಫಂಕ್ಷನ್ನ ಮಾಡ್ತೈತಿ ಅಂತಂದು, ರೈಟ್. ನೋಡಿರಿ ಇಲ್ಲಿ ನನಗೆ ಗೊತ್ತಾಯ್ತು. ಸೊ ಏನಂದ್ರೆ ವೇವ್ ಫಂಕ್ಷನ್ ಅಂದರೆ ಏನಂತ ನಮಗೆ ಗೊತ್ತಾಯ್ತು, ಒಂದು ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಆದರೂ ಗೊತ್ತಾಯ್ತು ನಮಗೆ. ಅಂದರೆ ಫಂಕ್ಷನ್ದು ಮೀನ್ಸ್ ಎಕ್ಸ್ಟೆಂಡೆಡ್ ವರ್ಷನ್ ಅಂತಂದು. ಸೊ ಹಾಗಿತ್ತಂದ್ರೆ ಆಪರೇಟರ್ ಅಂದರೆ ಏನು ಅಂತಂದು ಇಲ್ಲಿ ನೋಡ್ಬೋದು ರೀ ನೀವು. ಇಲ್ಲಿ ಒಂದು ಆಪರೇಟರ್ ಅದೇನು ಮಾಡ್ತೈತಿ ಅಂದ್ರೆ ನಮಗೆ ನೋಡಿರಿ ಆಪರೇಟರ್ ಅನ್ನೋದೇನಿದೆಯಲ್ಲ ಅದು ಒಂಥರ ಮಷಿನ್ ಇದ್ದಂಗೆ ರೀ, ರೈಟ್. ಸೊ ಅದು ಮಷಿನ್ ಇದ್ದಂಗೆ. ಸೊ ಎಕ್ಸಾಂಪಲ್ ಈಗ ನೀವು ಫ್ಲೋರ್ ಮಿಲ್ಲ ನೀವು ನೋಡಿರ್ಬೋದು. ಸೊ ಹಿಟ್ಟಿನ ಗಿರಣಿ ಇರ್ತೈತೆ ನೋಡ್ರಿ, ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ನಾನು ಇಲ್ಲಿ ಮೇಲ್ಗಡೆ ಜೋಳ ಹಾಕಿದೆ ಅಂತ ಅಂದ್ಕೊಂಡ್ರೆ ನಮಗೆ ಇಲ್ಲಿ ಕೆಳಗಡೆ ಏನು ಬರ್ತೈತೆ ಹೇಳ್ರಿ, ಅದು ಜೋಳದ ಹಿಟ್ಟು ಬರ್ತೈತಿ ಅಂತಂದರೆ. ಇಲ್ಲಿ ಏನಿದೆಯಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು? ಮಷಿನ್ ಅಂತ ಕರಿತೀವಿ, ಅಥವಾ ಒಂದು ಮೀನ್ಸು ಮಷಿನ್ ಅಂತ ನಾವು ಕರಿಬೋದು, ಹೌದಲ್ರಿ. ಸೊ ಈ ಆಪರೇಟರ್ ಅನ್ನೋದು ಸಹಿತ ಒಂದು ಮಷಿನ್ ಇದ್ದಂಗೆ. ಸೊ ಈ ಆಪರೇಟರ್ ಒಳಗಡೆ ನಾವು ಒಂದು ವೇವ್ ಫಂಕ್ಷನ್ನ ನಾವು ಕೊಟ್ವಿ ಅಂತ ಅಂದ್ಕೊಳ್ರಿ. ಈ ಆಪರೇಟರ್ ಏನು ಮಾಡ್ತೈತಿ ಅಂದ್ರೆ ಆ ವೇವ್ ಫಂಕ್ಷನ್ನ ಏನೋ ಇನ್ನೊಂದಾಗಿ ಕನ್ವರ್ಟ್ ಮಾಡ್ತೈತೆ ರೀ ಅದು. ಸೊ ಇನ್ನೊಂದು ಏನೋ ಒಂದಾಗಿ ಕನ್ವರ್ಟ್ ಮಾಡ್ತೈತಿ, ಜೊತೆಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನು ಸಹಿತ ನಮಗೆ ಕೊಡ್ತೈತಿ. ಸೊ ಎಕ್ಸಾಂಪಲ್ ಇಲ್ಲಿ ಈ ಹ್ಯಾಮಿಲ್ಟೋನಿಯನ್ ಆಪರೇಟರ್ಗೆ ನಾವು ಮೀನ್ಸ್ ಇಲ್ಲಿ ವೇವ್ ಫಂಕ್ಷನ್ನ ನಾವು ಕೊಟ್ವಿ ಅಂತ ಅಂದ್ಕೊಳ್ರಿ. ಈ ವೇವ್ ಫಂಕ್ಷನ್ ಹಾಗೆ ಬರ್ತೈತಿ, ಬಟ್ ಇದ್ರ ಜೊತೆಗೆ ಒಂದು ಮಲ್ಟಿಪ್ಲೈಯಿಂಗ್ ಟರ್ಮ್ ಇರ್ತೈತೆ ರೀ. ಈ ಅನ್ನೋದೇನಿದೆಯಲ್ಲ ಆ ಈಗೆ ಏನಂತ ಕರಿತೀವಿ ಅಂದ್ರೆ ನಾವು ಐಗನ್ ವ್ಯಾಲ್ಯೂ ಆಫ್ ಐಗನ್ ಫಂಕ್ಷನ್ ಅಂತ ಕರಿತೀವಿ, ಅಥವಾ ಐಗನ್ ವ್ಯಾಲ್ಯೂ ಅಂತ ಕರಿತೀವಿ, ರೈಟ್. ನೋಡಿರಿ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಈಗ ನಮಗೆ ಈಗ ವೇವ್ ಫಂಕ್ಷನ್ ಅಂದ್ರೆ ಏನಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನಮಗೆ ಗೊತ್ತಾಯ್ತು ರೀ. ವೇವ್ ಫಂಕ್ಷನ್ಗೆ ಏನೋ ಅದು ಒಂಥರ ಫಂಕ್ಷನ್, ಬಟ್ ಅದಕ್ಕೊಂದು ಸ್ಪೆಸಿಫಿಕ್ ವರ್ಕ್ ಇರ್ತೈತಿ ಅಂತ ನಮಗೆ ಗೊತ್ತಾಯ್ತು. ಬಟ್ ಈಗ ನಮಗೆ ಎಲ್ಲ ವೇವ್ ಫಂಕ್ಷನ್ಸ್ಗಳನ್ನು ಅಂದರೆ ಎಲ್ಲ ಫಂಕ್ಷನ್ಸ್ ಸಹಿತ ನಾವು ವೇವ್ ಫಂಕ್ಷನ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ, ಅಥವಾ ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಅಂತ ನಾವು ಕರಿಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳು ಇರ್ತವೆ, ರೈಟ್. ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಆರ್ ಕಾಲ್ಡ್ ವೆಲ್ ಬಿಹೇವ್ಡ್ ಅಂತಂದು. ಸೊ ಅದು ಯಾವಾಗ ನಾವು ಕರಿತೀವಿ ಅದಕ್ಕೆ ಕಂಡೀಷನ್ಸ್ ಆಫ್ ವೆಲ್ ಬಿಹೇವ್ಡ್ ವೇವ್ ಫಂಕ್ಷನ್ ಅಂತಂದು. ಅಂದ್ರೆ ಒಂದು ವೇವ್ ಫಂಕ್ಷನ್ಗೆ ನಾವು ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ, ಅಥವಾ ಅದಕ್ಕೆ ನಾವು ಒಂದು ವೆಲ್ ಬಿಹೇವ್ಡ್ ವೇವ್ ಫಂಕ್ಷನ್ ಅಂತ ಕರಿತೀವಿ. ಯಾವಾಗದು ದಟ್ ಆ ವೇವ್ ಫಂಕ್ಷನ್ ಇರ್ತೈತಲ್ಲ ಇಟ್ ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್ ಅಂತಂದು. ಅಂದ್ರೆ ಆ ವೇವ್ ಫಂಕ್ಷನ್ಗೆ ಒಂದೇ ಒಂದು ವ್ಯಾಲ್ಯೂ ಬರಬೇಕು ರೀ, ಎರಡು ಮೂರು ವ್ಯಾಲ್ಯೂ ಬರೋ ಹಂಗಿಲ್ಲ. ನೆಕ್ಸ್ಟ್ ಇಟ್ ಮಸ್ಟ್ ಬಿ ಫೈನೈಟ್ ಅಂತಂದು, ಅದಕ್ಕೆ ಇನ್ಫೈನೈಟ್ ವ್ಯಾಲ್ಯೂ ಇರಬಾರ್ದು, ಒಂದು ಫೈನೈಟ್ ವ್ಯಾಲ್ಯೂ ಇರಬೇಕಂತಂದು. ನೆಕ್ಸ್ಟ್ ಇಟ್ ಮಸ್ಟ್ ಬಿ ಕಂಟಿನ್ಯೂಯಸ್ ಅಂತಂದು, ಅದು ಡಿಸ್ಕ್ರೀಟ್ ಆಗಿರಬಾರ್ದು ರೀ, ಅಂದರೆ ಕಟ್ ಆಗಿ ಈ ಥರ ಆಗಬಾರ್ದು ರೀ. ಅದು ಏನಾಗಿರ್ಬೇಕಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕಂತ, ರೈಟ್. ವೇವ್ ಫಂಕ್ಷನ್ ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್, ಫೈನೈಟ್ ಆ್ಯಂಡ್ ಕಂಟಿನ್ಯೂಸ್. ಈ ಮೂರು ಕಂಡೀಷನ್ಸ್ಗಳನ್ನ ಅದು ಫಾಲೋ ಮಾಡ್ತಾ ಅಂತ ಅಂದ್ಕೊಳ್ರಿ. ಆವಾಗ ನಾವು ಆ ಒಂದು ವೇವ್ ಫಂಕ್ಷನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ, ಅಥವಾ ವೆಲ್ ಬಿಹೇವ್ಡ್ ವೇವ್ ಫಂಕ್ಷನ್ ಅಂತ ಕರಿತೀವಿ ರೀ. ನೋಡ್ರಿ, ಈಗ ನಮಗೆ ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಅಥವಾ ವೆಲ್ ಬಿಹೇವ್ಡ್ ವೇವ್ ಫಂಕ್ಷನ್ ಅಂದ್ರೆ ಏನಂತ ನಮಗೆ ಗೊತ್ತಾಯ್ತು ರೀ. ಸೊ ಈಗ ಏನು ಮಾಡಿದ್ರೆ ಆಯ್ತಂದ್ರೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದ್ರೆ ಆಯ್ತು ರೀ. ಸೊ ದಟ್ ಈಸ್ ಎಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಅಥವಾ ವೆಲ್ ಬಿಹೇವ್ಡ್ ವೇವ್ ಫಂಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಐಗನ್ ಫಂಕ್ಷನ್ಸ್ ಅಂತಂದು. ಯಾವುದಾದ್ರೂ ಒಂದು ವೇವ್ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ರಿ, ಆ ವೇವ್ ಫಂಕ್ಷನ್ ವೆಲ್ ಬಿಹೇವ್ಡ್ ಆಗಿತ್ತು ಅಂದರೆ ಈ ಕಂಡೀಷನ್ಸ್ಗಳನ್ನ ಫಾಲೋ ಮಾಡ್ತಾ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಐಗನ್ ಫಂಕ್ಷನ್ ಅಂತಂದು ಸಹಿತ ನಾವು ಕರಿತೀವಿ ರೀ. ಸೊ ಈಗ ಈ ಐಗನ್ ಫಂಕ್ಷನ್ನ ನಾವು ಒಂದು ಆಪರೇಟರ್ನಲ್ಲಿ ಹಾಕಿದೆ ಅಂದ್ರೆ ಅವ ನಮಗೆ ಒಂದು ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ಸಿಗ್ತಾವೆ ರೀ, ರೈಟ್. ಐಗನ್ ಫಂಕ್ಷನ್ ಗಿವ್ಸ್ ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಐಗನ್ ವ್ಯಾಲ್ಯೂ ಅಂತ ಕರಿತೀವಿ ರೀ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಥ್ರೂ ನಾನು ನಿಮಗೆ ಹೇಳ್ತೀನಿ, ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎ ಆಪರೇಟರ್ ಎ, ನೋಡಿರಿ ಎ ಕ್ಯಾಪ್, ನೋಡಿರಿ ಇದಕ್ಕೆ ನಾವು ಎ ಕ್ಯಾಪ್ ಅಂತ ಕರಿತೀವಿ. ನೋಡಿರಿ ಎ ಕ್ಯಾಪ್ ಆಪರೇಟ್ಸ್ ಆನ್ ವೆಲ್ ಬಿಹೇವ್ಡ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ. ನೋಡಿರಿ ಇದನ್ನ ಯಾವ ಥರ ಓದ್ತೀವಿ ನಾವು, ಎಫ್ ಆಫ್ ಎಕ್ಸ್ ಅಂತಂದು. ಸೊ ಈ ಎಫ್ ಆಫ್ ಎಕ್ಸ್ ಏನಿದೆಯಲ್ಲ ಅದು ಈ ಕಂಡೀಷನ್ಸ್ಗಳನ್ನ ಫಾಲೋ ಮಾಡ್ತೈತಿ, ಅಂದರೆ ಸಿಂಗಲ್ ವ್ಯಾಲ್ಯೂಡ್, ಫೈನೈಟ್ ಆ್ಯಂಡ್ ಕಂಟಿನ್ಯೂಯಸ್, ಟು ಗಿವ್ ಸೇಮ್ ಫಂಕ್ಷನ್ ಬಟ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟೆಂಟ್ ಅಂತಂದು. ಸೊ ಅವಾಗ ಇದೇನಿದೆಯಲ್ಲ ಎ ಎಫ್ ಆಫ್ ಎಕ್ಸ್
ಗಿವ್ಸ್ ಕೆ ಇಂಟು ಎಫ್ ಆಫ್ ಎಕ್ಸ್ ಅಂತಂದು. ನೋಡಿರಿ ಈ ಒಂದು ಕಂಡೀಷನ್ ಒಳಗಡೆ ನಾವೇನು ಹೇಳ್ತೀವಿ ಅಂದ್ರೆ ಈ ಎ ಕ್ಯಾಪ್ಗೆ ಏನಂತ ಕರಿತೀವಿ ಅಂದ್ರೆ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟು ಎಫ್ ಆಫ್ ಎಕ್ಸ್ಗೆ ನಾವು ಐಗನ್ ಫಂಕ್ಷನ್ ಅಂತ ಕರಿತೀವಿ. ಅಂದ್ರೆ ಮೊದಲಿಗೆ ಅದು ವೇವ್ ಫಂಕ್ಷನ್ನೇ, ಬಟ್ ಈ ಒಂದು ಕಂಡೀಷನ್ಸ್ ಫಾಲೋ ಮಾಡಿದಕ್ಕೋಸ್ಕರ ಅದಕ್ಕೆ ಐಗನ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಕೆಗೆ ಏನಂತ ಕರಿತೀವಿ ಅಂದ್ರೆ ನಾವು ಐಗನ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿರಿ ಇದು ಆಗಿದ ಮೇಲ್ಗಡೆ ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಬರ್ತದಲ್ಲ ಅದನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಒಂದು ವೇವ್ ಫಂಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೇಳೋದಕ್ಕೋಸ್ಕರ ಎರಡು ಕಂಡೀಷನ್ಸ್ಗಳನ್ನು ನಾವು ಹಾಕ್ತೀವಿ ರೀ. ಒಂದು ನಾರ್ಮಲೈಸ್ಡ್ ವೇವ್ ಫಂಕ್ಷನ್ ಅಂತಂದು ನೋಡಿರಿ, ಇನ್ನೊಂದು ಆರ್ಥೋಗೋನಾಲಿಟಿ ಅಂತಂದು ಸಹಿತ ಒಂದು ಕಾನ್ಸೆಪ್ಟ್ ಇರ್ತೈತೆ ರೀ. ಸೊ ನೋಡಿರಿ ಅದು ಹಂಗಂದ್ರೆ ಏನಂತ ನಾನು ನಿಮಗೆ ಹೇಳ್ತೀನಿ ರೀ. ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ ಒಂದು ವೇವ್ ಫಂಕ್ಷನ್ನ ತೊಗೋತೀನಿ, ಆ ಒಂದು ವೇವ್ ಫಂಕ್ಷನ್ಗೆ ಇನ್ನೊಂದು ಸೇಮ್ ವೇವ್ ಫಂಕ್ಷನ್ನ ಇನ್ನೊಂದು ಸರಿ ನಾವೇನು ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲೈ ಮಾಡ್ತೀವಿ ರೀ. ಸೊ ಮಲ್ಟಿಪ್ಲೈ ಮಾಡಿ ಸೊ ಅದನ್ನ ನಾವು ಇಂಟಿಗ್ರೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ವ್ಯಾಲ್ಯೂ 1 ಬಂತ ಅಂತ ಅಂದ್ಕೊಳ್ರಿ, ರೈಟ್. ನೋಡಿರಿ, ಸೊ ಇಂಟಿಗ್ರೇಷನ್, ಸೊ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಸೊ psi ಆಫ್ ಐ, ಸೊ ನೆಕ್ಸ್ಟ್ psi I ಸ್ಟಾರ್ ಡಿ ಮೀನ್ಸ್ ಡಿ ಟೋ ಇಸ್ ಈಕ್ವಲ್ ಟು 1 ಅಂತಂದು ಈ ಕಂಡೀಷನ್ನು ಫಾಲೋ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ. ಮೀನ್ಸ್ the probability of finding the electron in that boundary region is 1 or sure ಅಂತಂದು. ಸೊ ಈಗ ನೋಡ್ರಿ, ಈಗ psi I ಅಂತ ಏನಿದೆ ಅಲ್ಲ, ಆ psi I ಅಂದ್ರೆ ಒಂದು ವೇವ್ ಫಂಕ್ಷನ್ ಅಂತಂದು, ರೈಟ್. psi I ಸ್ಟಾರ್ ಅಂದ್ರೆ ದ ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಫ್ ದಿಸ್ ವೇವ್ ಫಂಕ್ಷನ್ ಅಂತಂದು. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಇಂಟಿಗ್ರೇಷನ್ ಮಾಡಿದಾಗ ನನಗೆ 1 ವ್ಯಾಲ್ಯೂ ಬರ್ತಾ ಇತ್ತು ಅಂತ ಅಂದ್ಕೊಳ್ರಿ. ಸೊ ದಿಸ್ ಪರ್ಟಿಕ್ಯುಲರ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ನಾರ್ಮಲೈಸ್ಡ್. ಅಂದರೆ ಈ ಕಂಡೀಷನ್ನ ಯಾವುದಾದ್ರು ಒಂದು ವೇವ್ ಫಂಕ್ಷನ್ ಫಾಲೋ ಆಗ್ತಾ ಇತ್ತು ಅಂತ ಅಂದ್ಕೊಳ್ರಿ, ಆ ವೇವ್ ಫಂಕ್ಷನ್ಗೆ ನಾವು ನಾರ್ಮಲೈಸ್ಡ್ ವೇವ್ ಫಂಕ್ಷನ್ ಅಂತ ಕರಿತೀವಿ ರೀ, ರೈಟ್. ನೋಡಿರಿ ಇಲ್ಲಿ ಫಿಸಿಕಲ್ ಮೀನಿಂಗು ಸಹಿತ ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟು ಆರ್ಥೋಗೋನಲ್ ವೇವ್ ಫಂಕ್ಷನ್ ಅಂತಂದು. ಈಗ ನಮ್ಮ ಹತ್ರ ಒಂದು ವೇವ್ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ರಿ, ಆ ವೇವ್ ಫಂಕ್ಷನ್ ಅದು ಸರಿಯಾಗಿದೆ ಇಲ್ಲ ಅಂತಂದು ನಾನು ತಿಳ್ಕೊಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ 2 ಡಿಫ್ರೆಂಟ್ ವೇವ್ ಫಂಕ್ಷನ್ಸ್ಗಳನ್ನು ತೊಗೋತೀವಿ. ಸೊ ತೊಗೊಂಡ್ಬಿಟ್ಟು ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಇಂಟಿಗ್ರೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅವಾಗ ವ್ಯಾಲ್ಯೂ ಕಂಪಲ್ಸರಿ 0 ಬರಬೇಕು. ಸೊ 0 ಬಂದ್ವು ಅಂತ ಅಂದ್ಕೊಳ್ರಿ, ಅವಾಗ ನಾವೇನು ಹೇಳ್ತೀವಿ ಅಂದ್ರೆ ಸೊ ದೇ ಆರ್ ಆರ್ಥೋಗೋನಲ್ ಟು ಈಚ್ ಅದರ್ ಅಂತ ಹೇಳ್ತೀವಿ ರೀ, ರೈಟ್. ಸೊ ಇದ್ರ ಅರ್ಥ ಏನಂದ್ರೆ ಈ ಎರಡೂ ವೇವ್ ಫಂಕ್ಷನ್ಸು ಇಂಡಿಪೆಂಡೆಂಟ್ ಅಂತಂದು. ಅವಾಗ ನನಗೆ 0 ಬರಲಿಲ್ಲ ಅಂತ ಅಂದ್ಕೊಳ್ರಿ, ಅವಾಗ ನಾವೇನು ಹೇಳ್ತೀವಿ ಅಂದ್ರೆ ಒಂದಕ್ಕೊಂದು ಏನೋ ಸಂಬಂಧ ಇರ್ಬೋದು ಅಥವಾ ಏನೋ ರಿಲೇಷನ್ಶಿಪ್ ಇರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೋತೀವಿ ಅಂತಂದು, ರೈಟ್. ನೋಡಿರಿ ಇಲ್ಲಿ, ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ನೋಡಿರಿ, psi I ನೆಕ್ಸ್ಟು psi j ಸ್ಟಾರ್ ಡಿ ಟೋ is equal to 0, that is integration from minus infinity to plus infinity. ಸೊ ಈ ಕಂಡೀಷನ್ ಹೋಲ್ಡ್ ಟ್ರೂ ಆಗ್ತಾ ಇತ್ತಂದ್ರೆ ಅದಕ್ಕೆ ನಾವು ಆರ್ಥೋಗೋನಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ ನಾವು, ರೈಟ್. ನೋಡಿರಿ ಇಲ್ಲಿ, ಹಿಯರ್ ವಿ ಹ್ಯಾವ್ ಎ ಕಂಡೀಷನ್. ಇಫ್ 2 ವೇವ್ ಫಂಕ್ಷನ್ ದಟ್ ಈಸ್ psi I and psi j are said to be orthogonal if they satisfy the above condition, then they have independent energy states ಅಂತಂದು. ನೋಡಿರಿ, ಈಗ ನಾವು ಇಲ್ಲಿ ನಾರ್ಮಲೈಸೇಷನ್ ಅಂತ ಹೇಳಿದ್ವಿ, ಇಲ್ಲಿ ಆರ್ಥೋಗೋನಲಿಟಿ ಅಂತ ಹೇಳಿದ್ವಿ. ಇವು ಎರಡನ್ನೂ ಸಹಿತ ನಾವೇನು ಮಾಡ್ಬೋದು ಅಂದ್ರೆ ಒಂದೇ ಒಂದು ವೇವ್ ಫಂಕ್ಷನ್ಗೆ ನಾವು ಅಪ್ಲೈ ಮಾಡ್ಬೋದು. ಆ ಥರ ಅಪ್ಲೈ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ಆರ್ಥೋನಾರ್ಮಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ, ರೈಟ್. ಆರ್ಥೋಗೋನಲ್ ಪ್ಲಸ್ ನಾರ್ಮಲೈಸ್ಡ್ ಅಂದ್ರೆ ಆರ್ಥೋನಾರ್ಮಲ್ ಅಂತಂದು. ಅಂದ್ರೆ ಇಂಟಿಗ್ರೇಷನ್, ಸೊ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಸೊ psi I psi j ಸ್ಟಾರ್ ಡಿ ಟೋ ಇಸ್ ಈಕ್ವಲ್ ಟು ಡೆಲ್ಟಾ ಐ ಇಂಟು ಜೆ ಅಂತಂದು. ಈ ಡೆಲ್ಟಾ ಐ ಇಂಟು ಜೆ ಅಂತ ಏನಿದೆ ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ರೋನೆಕರ್ ಡೆಲ್ಟಾ ಅಂತ ಕರಿತೀವಿ. ಈ ಕ್ರೋನೆಕರ್ ಡೆಲ್ಟಾ 0 ಬಂತಂದ್ರೆ 0 ಬರ್ಬೋದು ರೀ. ಅದು ಯಾವಾಗ ಬರುತ್ತಾ ವೆನ್ ಐ ಇಸ್ ನಾಟ್ ಈಕ್ವಲ್ಸ್ ಟು ಜೆ ಅಂತಂದು, ಅವಾಗ ನಾವು ಅದಕ್ಕೆ ಆರ್ಥೋಗೋನಲ್ ಅಂತ ಕರಿತೀವಿ ರೀ. ಡೆಲ್ಟಾ ಐ ಮೀನ್ಸ್ ಡೆಲ್ಟಾ ಐ ಇಂಟು ಜೆ ಇಸ್ ಈಕ್ವಲ್ ಟು 1 ಬಂತ ಅಂತ ಅಂದ್ಕೊಳ್ರಿ, ಅದು ಯಾವಾಗ ಬರುತ್ತದೆ ಇಫ್ ಐ ಇಸ್ ಈಕ್ವಲ್ ಟು ಜೆ ಇದ್ದಾಗ. ಇದಕ್ಕೆ ನಾವು ನಾರ್ಮಲೈಸ್ಡ್ ವೇವ್ ಫಂಕ್ಷನ್ ಅಂತ ಕರಿತೀವಿ, ರೈಟ್.